ಹಲೋ, ವೆಲ್ಕಮ್ ಟು ಮಿನಿ ವ್ಲಾಗ್. ಇದು ಆ್ಯಕ್ಚುಲಿ ಸಂಡೇ ವೀಡಿಯೋಸ್. ಸ್ಯಾಟರ್ಡೆ ಮನೆಗೆ ದೇವ್ರು ಬಂದಿತ್ತು, ಆದರೆ ನಂಗೆ ವೀಡಿಯೋ ಎಲ್ಲ ಶೂಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಹಾಗೆ ದೇವಸ್ಥಾನದಲ್ಲಿ ಇವತ್ತು ಮರಿ ಕೊಡ್ಕೊಬರೋದಿತ್ತು, ಹಾಗಾಗಿ ಮನೆಯವರೆಲ್ಲರೂ ಬಂದಿದ್ವಿ. ಇದು ನೋಡಿ ನನ್ನ ತಂಗಿ ಪಾಪು. ಹಾಗೆ ಮರಿಯೆಲ್ಲ ಕೊಟ್ಟಾದಮೇಲೆ ಮೊಸರನ್ನ ತಳ್ಗೆ ಮಾಡ್ಕೊಬಂದಿದ್ರು, ಅಂದರೆ ಪ್ರಸಾದ ಮಾಡ್ಕೊಬಂದಿದ್ರು. ಅದನ್ನು ಕೊಟ್ಟು ಎಲ್ಲರಿಗೂ ಇನ್ನೇನು ಮರಿ ಕೊಟ್ಟಾಯ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಬರೋಕೆ ನಮ್ಮ ಮಾವ ಹೋಗಿದ್ರು. ಈಗ ಎಲ್ಲರೂ ಮನೆ ಕಡೆ ಹೊರಟ್ವಿ. ನಮ್ಮ ಮಾಮ ಅಲ್ಲೋಗಿದ್ರಲ್ವ, ಕಾಯ್ತಾ ಕೂತಿದ್ವಿ ನಾವು ಇನ್ನು ನಮ್ಮ ಮಾವ ಬರೋದಕ್ಕೆ. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಸ್ಟ್ರೈಟ್ ಮನೆ ಕಡೆ ಬಂದ್ವಿ. ಹಾಗೆ ಹಿಂಗೆ ಮಾತುಕತೆ ಹೊಡ್ಕೊಂಡು, ಇನ್ನೇನು ಗೊತ್ತಲ್ಲ, ಫ್ಯಾಮಿಲಿ ಎಲ್ಲ ಒಟ್ಟಿಗಿದೆ ಅಂದರೆ ಮಾತುಕತೆ ತುಂಬ ಜೋರಾಗಿರುತ್ತೆ. ಹಾಗೆ ಇನ್ನೇನು ಮನೆಗೆ ಬಂದ್ವಿ. ನೋಡಿ, ನಾನು ಇವಾಗ ನಿಮಗೆ ದೇವ್ರು ತೋರಿಸ್ತೀನಿ. ಇದಿನ್ನೂ ಅಲಂಕಾರ ಆಗಿಲ್ಲ, ಅಂದರೆ ಮನೆಗೆ ದೇವ್ರನ್ನ ಕರ್ಕೊಂಡು ಬಂದಾದಮೇಲೆ 3 ಟೈಮು ಅವರಿಗೆ ಪ್ರಸಾದ ಮಾಡಬೇಕಾಗುತ್ತೆ. ಸೊ ಬೆಳಗ್ಗೆ ಪ್ರಸಾದ ಆಗಿ ಪೂಜೆ ಎಲ್ಲ ಆಯಿತು. ಈಗ ನಮಗೆ ತಿಂಡಿ ಎಲ್ಲ ಕೊಟ್ಟರು. ತಿಂಡಿ ಮಾಡಿಕೊಂಡು ನೋಡಿ ದೇವರಿಗೆ ಇಲ್ಲೆಲ್ಲ ಅಲಂಕಾರ ಮಾಡ್ತಿದ್ದಾರೆ. ಅಲಂಕಾರ ಆದಮೇಲೆ ದೇವರೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇನ್ನೇನು ಈಗ ಪೂಜೆ ಮಾಡಬೇಕು. ಅಡುಗೆ ಎಲ್ಲ ಮಾಡಿ ಈಗ ಎಡೆ ಇಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ದೇವರು. ಇವರೆಲ್ಲ ನಾನ್ ವೆಜ್ ದೇವರು, ಹಾಗಾಗಿ ಇವ್ರು 3 ಜನನೂ ಮನೆಯೊಳಗೆ ಬರ್ತಾರೆ. ಇನ್ನು ಮಲ್ಗೆಮ್ಮ ಅಂತ ಇದ್ದಾರೆ, ಅವರು ಬರಲ್ಲ, ಅವರು ವೆಜ್ಜು. ಸೊ ಹಾಗಾಗಿ ಮನೆಗೆಲ್ಲ ಬರಲ್ಲ. ಅದು ನನ್ನ ತಂಗಿ ಮತ್ತು ನಮ್ಮಮ್ಮ. ನೋಡಿ, ನಮ್ಮಮ್ಮಂಗೆ ನಾನು ವೀಡಿಯೋ ತೋರಿಸಿ ಹೇಳ್ತಿದ್ದೀನಿ, ಅಮ್ಮ ನೀನು ಪರಿಚಯ ಮಾಡ್ಕೊಳಮ್ಮ ಅಂತ ಹೇಳ್ಬಿಟ್ಟು. ಇವರು ಇನ್ನೇನು ಗೊತ್ತಲ್ಲ, ನನ್ನ ಮೈದ. ಈಗ ನೋಡಿ ಪೂಜೆ ಎಲ್ಲ ಆಗ್ತಿದೆ. ಅವ್ನು ನನ್ನ ತಮ್ಮ. ಎಲ್ಲರೂ ಪೂಜೆ ಆಗ್ತಿದೆ ಅಲ್ವ, ಎಲ್ಲರೂ ಒಳಗೆ ಬಂದರು. ಮನೆಗೆ ದೇವ್ರು ಬಂದರೆ ಏನೋ ಒಂಥರ ಅದೊಂದು ಪಾಸಿಟಿವಿಟಿ ಅನ್ನೋದೇ ಬೇರೆ ಗೊತ್ತಾ, ಎಷ್ಟು ಚೆನ್ನಾಗಿರುತ್ತೆ. ಈಗ ನೋಡಿ ಪೂಜೆ ಎಲ್ಲ ಆಗ್ತಿದೆ. ಎಲ್ಲರೂ ಮಂಗಳಾರತಿ ತೊಗೊಂಡ್ರು. ಈಗ ಎಡೆ ಪ್ರಸಾದ ಎಲ್ಲ ನೀಟಾಗಿ ನೈವೇದ್ಯ ಮಾಡ್ತಾರೆ. ಏನು ಗೊತ್ತಾ, ಎಷ್ಟು ಜನ ಗೊತ್ತಾ, ವೀಡಿಯೋನೆಲ್ಲ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಹೆಂಗೆ ಮಾಡಲಿ ಅಂತ ಅನ್ನಿಸ್ತಿತ್ತು, ಅಷ್ಟೊಂದು ಜನ ಇದ್ರಲ್ವ. ಟೈಮ್ ಗ್ಯಾಪ್, ಯಾವಾಗ ಗ್ಯಾಪ್ ಸಿಕ್ಬಿಡುತ್ತೆ ಆ ಗ್ಯಾಪಲ್ಲಿ ಹಾಗೆ ಹಿಂಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ನೀವು ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ, ದೇವ್ರ ಹತ್ರ ಕೇಳ್ಕೊಳ್ಳಿ ನಿಮಗೆಲ್ಲ ಏನೇನು ಬೇಕು ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಪೂಜೆ ನೋಡೋದಕ್ಕೆ. ಸೊ ಈಗ ಪೂಜೆ ಎಲ್ಲ ಆದಮೇಲೆ ಊರಲ್ಲಿ ಕಾರಬ್ಬ ಅಂತ ಮಾಡ್ತಾರೆ. ಸಂಡೇ ಅವತ್ತೇ ದೇವರು ಮತ್ತೆ ಹೋಗಿ ಮತ್ತೆ ಮನೆಗೆ ಬರ್ತಾರೆ. ಯಾಕೆಂದರೆ ಇದು ಫಿಕ್ಸ್ ಆಗಿತ್ತು, ಸೋಮವಾರ ಡೇಟ್ ಹಾಕ್ಸ್ಬಿಟ್ಟಿರ್ತಾರೆ. ಸೋಮವಾರನೇ ದೇವ್ರು ಮತ್ತೆ ಮನೆಗೆ ಹೋಗೋದು ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಊಟ ಎಲ್ಲ ಮುಗಿದು ಎಲ್ಲ ಆದಮೇಲೆ ದೇವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಕಾರಬ್ಬಕ್ಕೆ. ಸೊ ಹಿಂಗಿತ್ತು ಮನೆಗೆ ದೇವ್ರು ಬಂದಾಗ. ನಾವು ಮಂಡೇ ಊರಿಗೆ ಬಂದಿದ್ದರಿಂದ ವೀಡಿಯೋ ಎಲ್ಲ ಮಾಡ್ಕೊಳಕ್ಕಾಗಲಿಲ್ಲ.